ನಮಸ್ಕಾರ ಕರ್ನಾಟಕದ ಜನತೆಗೆ. ಈಗಾಗಲೇ ಇಡೀ ರಾಜ್ಯಾದ್ಯಂತ ಎಲ್ಲರ ಮನದಲ್ಲಿ, ಎಲ್ಲರ ಹೃದಯದಲ್ಲಿ ಇವತ್ತು ಕೊಂಡಾಡ್ತಕ್ಕಂಥ ಏಕೈಕ ವ್ಯಕ್ತಿ ಯಾರಪ್ಪ ಅಂದರೆ ಅದು ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್. ಇವತ್ತು ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರ 134ನೇ ಜಯಂತಿ ಅಂಗವಾಗಿ ಇವತ್ತು ಏನು ನಮ್ಮ ಆತ್ಮೀಯ ಸ್ನೇಹಿತರಾದ ಹನುಮಂತ ಕೋಟೆ ಅವರೇ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರದ ವತಿಯಿಂದ 134ನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯನ್ನು ಆಚರಿಸುವ ಸಂದರ್ಭದಲ್ಲಿ ನಮ್ಮ ಸಮಾಜ ಸೇವಕ ಮತ್ತು ಅದೇ ರೀತಿ ಫೌಂಡೇಶನ್ ನಮ್ಮ ಸರ್ವಧರ್ಮ ಸೇವಾ ಸಂಸ್ಥೆಯ ಅಧ್ಯಕ್ಷರಾದಂಥ ಹನುಮಂತ ಕೋಟೆ ಅವರು ಈ 134ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯ ಶುಭಾಶಯಗಳು ಹೇಳುತ್ತಾ, ಅದೇ ರೀತಿ ನಮಗೆ ಎಲ್ಲ ಟಿ ಶರ್ಟ್ಗಳನ್ನು ವಿತರಣೆ ಮಾಡಿ ತಮ್ಮ ಏನು ಸಮಾಜ ಸೇವೆಯನ್ನು ಸ್ವಲ್ಪ ಇದನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಅವರಿಗೂ ದೇವರು ಆರೋಗ್ಯ, ಆಯಸ್ಸು, ಸೌಭಾಗ್ಯವನ್ನು ಕೊಟ್ಟು ಇನ್ನೂ ಬಹಳ ಎತ್ತರಕ್ಕೆ ಹೋಗಿ ಅವರು ಇದೇ ರೀತಿ ಇನ್ನೂ 4 ಜನಗಳಿಗೆ, ಬಡವರಿಗೆ ಸಮಾಜ ಸೇವೆ ಮಾಡ್ತಾ, ಅದೇ ರೀತಿ ಮೊನ್ನೆ ನಮ್ಮದು ಒಂದು ದುರ್ಘಟನೆ ಆಯಿತು. ಸವಿತಾ ಸಮಾಜ ಮತ್ತು ಸವಿತಾ ಸಮಾಜದ ಒಂದು ಆಧಾರದಲ್ಲಿ ರಸ್ತೆ ಅಪಘಾತ ಆದ ಸಂದರ್ಭದಲ್ಲಿ ಹನುಮಂತ ಕೋಟೆ ಅವರು ರಾತ್ರಿ ಎಲ್ಲ ನಿಂತು ಶವ ಪೆಟ್ಟಿಗೆಗಳನ್ನು ಸೇವೆ ಮಾಡಿದರು. ಅದೇ ರೀತಿ ಮುಂಜಾನೆ ಮಣ್ಣಾಗತನ ಕೂಡ ಅವರು ಬಹಳ ಅಂತ್ಯ ಸಂಸ್ಕಾರ ತನಗೂ ಅವರು ಆ ಬಡ ಕುಟುಂಬಕ್ಕೆ ಬಹಳ ಸೇವೆಯನ್ನು ಮಾಡಿದ್ದಾರೆ. ಅದಕ್ಕಾಗಿ ನಮ್ಮ ಸವಿತಾ ಸಮಾಜ ಪರವಾಗಿ ಮತ್ತು ನಮ್ಮ ಮಾನವಿ ತಾಲೂಕು ಜನತೆಯ ಪರವಾಗಿ ಹನುಮಂತ ಕೋಟೆ ಅವರಿಗೆ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನ ಶುಭಾಶಯಗಳ ಜೊತೆಗೆ ಅವರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ.